ಎಲ್ಲ ರಾಜಪ್ರಭುತ್ವ ಇತ್ತು. ಇಂಗ್ಲೆಂಡಲ್ಲಿ ಇವತ್ತು ಇದೆ. ಸ್ಪೇನ್, ಸ್ವೀಡನ್, ಜಪಾನ್, ಅರಬ್ ದೇಶಗಳಲ್ಲಿ ಇವತ್ತು ರಾಜರೇ ಆಳ್ತಾ ಇರೋದು ಮುಸ್ಲಿಂ ರಾಷ್ಟ್ರಗಳನ್ನು. ಅದೆಷ್ಟೇ ಆಧುನಿಕತೆ ಆದರೂ ಕೂಡ ಇವತ್ತು ಅವರೇ ಆಳ್ತಾ ಇರೋದು. ಆದರೆ ನಾಲ್ವಡಿಯವರು ರಾಜಶಾಹಿ ಇತ್ತು ಅವ್ರ ಕಾಲದಲ್ಲಿ, ಅವರು ರಾಜರಾಗಿದ್ದರು. ಆದರೂ ಕೂಡ ಡೆಮಾಕ್ರಸಿಗೆ ಇಲ್ಲಿ ಬಹಳಷ್ಟು ನೀರು ಗೊಬ್ಬರವನ್ನು ಹಾಕಿ ಉಳಿಸಿದವರು. ನೋಡಿ, ನಮ್ಮ ದೇಶದಲ್ಲಿ ತುಂಬ ರಾಜ್ಯಗಳು ಇದ್ದಾವೆ, ರಾಜ್ಯಗಳು ಈಗಲೂ ಇದ್ದಾರೆ. ರಾಜ್ಯಗಳು ಭೋಪಾಲ್ ಅಂತೆ, ಸಿಂಧ್ಯಾರು, ಅಲ್ಲಿ ಗುಜರಾತ್, ರಾಜಸ್ಥಾನ ಎಲ್ಲ ಕಡೆ ರಾಜ್ಯಗಳಲ್ಲಿ ಗೊತ್ತು ಇದ್ದಾರೆ ನವಾಬರು ರಾಜ್ಯಗಳು. ಆ ಎಲ್ಲ ಅರಮನೆಗಳಲ್ಲಿ ಮೈಸೂರು ಅರಮನೆಯೇ ತುಂಬ ಸುಂದರವಾದದ್ದು. ಅದೊಂದು ರೀತಿ ಮೆಟಾಫರ್. ಹಾಗೆಯೇ ಮೈಸೂರು ಮಹಾರಾಜರೇ ಭಾಳ ಸುಂದರವಾಗಿ ರಾಜ್ಯವನ್ನು ಆಳಬಹುದು. ನವಗಳ ಕೃಷ್ಣರಾಜರಿಗೆ ಬೋಲ್ಡ್ನೆಸ್, ಕರೇಜ್ ಆ ಕಾಲದಲ್ಲಿ ಮೀಸಲಾತಿ ಕೊಟ್ಟವರು. ಅದು ಯಾಕೆ ಭಾಳ ಅತಿಶಯವಾದ ವಿಚಾರ. 1933ರಲ್ಲಿ ಅಂತ ಕಾಣುತ್ತೆ, ಒಂದು ಆದೇಶ ಕೊಟ್ಟರೆ ನಮ್ಮ ಅರಮನೆಗೆ ಎಲ್ಲ ಬರಬೇಕು. ಯಾರು? ದಲಿತರು. ಅಲ್ಲೇ ಪಕ್ಕದಲ್ಲಿ ಒಂದು ದೊಡ್ಡ ನಗರ ಇದೆ, ಅಶೋಕಪುರಂ ಅಂತ. ದಲಿತರು ಆದಿ ಕರ್ನಾಟಕ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಹೊರಮಾದವಿರತಕ್ಕಂಥ ಜಾಗ. ಅವರೆಲ್ಲರೂ ಬರಬೇಕು ಅಂತ ಹೇಳಿದ್ರು. ರಾಜ ದರ್ಬಾರಿಗೆ ನಿಂತ್ಕೊಳ್ಳೋದಲ್ಲ, ಆ ಕಡೆ ಆ ಯಜಮಾನರುಗಳನ್ನು ಚೇರಾಗಿ ಕೂರಿಸಿದ್ರು ಅವರ ಮಂತ್ರಿಗಳ ಸಭಕ್ಕೆ. ಅದಕ್ಕೂ ಒಂದು ಕೆಲಸ ಆಗ್ತದೆ. ಯಾರು ಅವರು ಶೃಂಗೇರಿಯವ್ರದ್ದು ಬೇರೆ ಇದೆ, ಶೃಂಗೇರಿ ಶ್ರೀಗಳು, ಮದ್ರಾಸ್ನವರು ಕಂಚಿ ಸ್ವಾಮಿಗಳು ಅಂತ ಕಾಣುತ್ತೆ. ಅವ್ರನ್ನ ಇನ್ವೈಟ್ ಮಾಡಿರ್ತಾರೆ. ಇನ್ನೂ ಯಾರ್ಯಾರು ಸ್ವಾಮಿಗಳು, ದೊಡ್ಡ ಸ್ವಾಮಿಗಳನ್ನ ಅವರ ರಾಜ್ಯದ ಹೊರಗಡೆಯಿಂದ ಇನ್ವೈಟ್ ಮಾಡಿರ್ತಾರೆ. ಕೆಲವು ಪ್ರಮುಖರನ್ನೆಲ್ಲ ಇನ್ವೈಟ್ ಮಾಡಿರ್ತಾರೆ. ಮತ್ತು ಯಾರೋ ಒಬ್ಬ ರಾಜನ ಕೂಡ ಇನ್ವೈಟ್ ಮಾಡಿರ್ತಾರೆ. ಸಿಂಧಿಯಾನೋ ಯಾರೋ ಸಿಂಧಿಯಾ ಯಾರೋ